ಮೀಲ್ಸಲ್ಲಿ ಬಂದಿದ್ದೀವಿ. ಅದರಲ್ಲಿ ನಾನು ಬಿಸಿಬೇಳೆಭಾತ್ ಆರ್ಡರ್ ಮಾಡಿದ್ದೀನಿ. ಇದು ಮಿನಿ ಮೀಲ್ಸು ನಮ್ಮ ಯಜಮಾನ್ರಿಗೆ. ಇದರಲ್ಲಿ ಮಿನಿ ಮೀಲ್ಸಲ್ಲಿ ದೋಸೆ ಅಥವಾ ಪೂರಿ ಆಪ್ಷನಲ್ಲು, ಮತ್ತು ಪಲ್ಯ, ಮೊಸರನ್ನ, ಚಟ್ನಿ, ಬಿಸಿಬೇಳೆಭಾತ್ಗೆ ಮೊಸರು ಬಜ್ಜಿ, ತುಪ್ಪ, ಒಳ್ಳೆ ಕಾಂಬಿನೇಷನ್. ಮೊಸರು ಬಜ್ಜಿ ಎಮ್ ಟಿ ಆರಲ್ಲಿ ಮಸ್ಟ್ ಟ್ರೈ ಬಿಸಿಬೇಳೆಭಾತ್. ಎಮ್ ಟಿ ಆರಲ್ಲಿ ಬಿಸಿಬೇಳೆಭಾತ್ ಉಟ್ಕೊಳಕ್ಕಾಗಲ್ಲ, ಸೂಪರಾಗಿದೆ. ಈಗ ಮೊಸರು ಬಜ್ಜಿ ಜೊತೆ ಒಂದ್ಸಲ ಟ್ರೈ ಮಾಡೋಣ. ಮೊಸರು ಬಜ್ಜಿ ಸೂಪರ್, ಒಂಚೂರು ಹುಳಿಗೆ ಇದ್ರ ಜೊತೆ ಸೂಪರಾಗಿದೆ, ಟ್ರೈ ಮಾಡಿ. ಬಿಸಿಬೇಳೆಭಾತು ತುಪ್ಪದಲ್ಲಿ ಕೂಡ ಒಳ್ಳೆ ಕಾಂಬಿನೇಷನ್ನು. ಒಂದ್ಸಲ ತುಪ್ಪದಲ್ಲಿ ಟ್ರೈ ಮಾಡೋಣ. ಒಂದು ಸ್ವಲ್ಪ ಹಾಕ್ಕೊಡ್ತೀನಿ. ನಿಜವಾಗ್ಲೂ ಸೂಪರಾಗಿದೆ, ಮಸ್ಟ್ ಟ್ರೈ. ಮೀಲ್ಸಲ್ಲಿ ಮಿನಿ ಮಸಾಲೆ ದೋಸೆ ಓಪನ್ ಮಾಡಿದ್ದು. ಇವ್ರದ್ರಲ್ಲಿ ಏನಂದರೆ ಮಸಾಲೆ ಅಂದರೆ ಗ್ರೀನ್ ಮಸಾಲೆ ಹಾಕ್ತಾರೆ ಎಮ್ ಟಿ ಆರಲ್ಲಿ. ನೋಡಿ, ಟ್ರೈ ಮಾಡೋಣ ದೋಸೆಗೆ. ಅವ್ರು ತಿನ್ನಲ್ಲ, ಮತ್ತೆ ನನ್ನನ್ನೇ ನೋಡ್ಸೋಲ್ಲ. ದೋಸೆ ಅಂತೂ ಸೂಪರ್ ಆಗಿದೆ. ನೋಡಿ, ಅದ್ರ ಜೊತೆ ರೈಸ್, ನೆಕ್ಸ್ಟು ಮಿನಿ ಮೀಲ್ಸ್. ಪಾಯಸ ಟ್ರೈ ಮಾಡಿ ನೋಡೋಣ. ನೋಡಿ, ಅಕ್ಕಿ ಪಾಯಸ. ನಿಜ ಫ್ಯಾನ್ಸ್ ಆಗೋಗ್ತೀರಾ, ಟ್ರೈ ಮಾಡಿ. ನೋಡಿ, ದೋಸೆ ನಿಮ್ಗೆ ಎನಿ ಟೈಮ್ ದೋಸೆ ಚೆನ್ನಾಗಿರುತ್ತೆ. ನೀವು ಯಾವ ಟೈಮಲ್ಲಿ ಬೇಕಾದರೂ ತಿನ್ಬೋದು. ಗ್ರೀನ್ ಚಟ್ನಿ ಮಸಾಲೆ. ಗ್ರೀನ್ ಚಟ್ನಿ ಮಸಾಲೆ ಹೆಂಗೆ ತಿನ್ನೋದು? ಇದನ್ನ ಮುರ್ಕೊಂಡು ಇದ್ರ ಜೊತೆಗೆ ಪಲ್ಯ ತಗೊಂಡು ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನಿಜ ತುಂಬ ಚೆನ್ನಾಗಿದೆ. ಎಮ್ ಟಿ ಆರ್ ಬೆಸ್ಟ್. ಗ್ರಾಮೀಣ ಊಟ ಬೇಕು ಅಂದರೆ ಎಮ್ ಟಿ ಆರ್ ಹೋಗಿ. ದೋಸೆ ಇವ್ರ ಹತ್ರ ಬೇರೆ ಥರ ಟೇಸ್ಟ್. ಎನಿ ಟೈಮು ದೋಸೆ ಹಾಕೋಕ್ಕೆ ಚೆನ್ನಾಗಿರ್ತಾರೆ. ಈಗ ವೈಟ್ ರೈಸ್ ಟ್ರೈ ಮಾಡೋಣ. ರೈಸ್ ಬಿಸಿಯಾಗಿ ಚೆನ್ನಾಗಿದೆ. ಸಾಂಬಾರಲ್ಲಿ ಟ್ರೈ ಮಾಡೋಣ. ನೋಡಿ, ಸಾಂಬಾರಲ್ಲಿ ಕುಂಬಳಕಾಯಿ ಎಲ್ಲ ಹಾಕಿ ಮಾಡಿದ್ದಾರೆ. ಉಡುಪಿ ಸ್ಟೈಲ, ಇದು ಬ್ರಾಹ್ಮಣ ಸ್ಟೈಲ್, ಮೋಸ್ಟ್ಲಿ ಹಂಗೆ ಇರುತ್ತೆ. ಇದಕ್ಕೆ ಬೇಕಂದ್ರೆ ತುಪ್ಪ ಹಾಕಿ. ಸಾಂಬಾರು ಚೆನ್ನಾಗಿದೆ. ಸ್ವಲ್ಪ ಚೆನ್ನಾಗಿ. ಬ್ರಾಹ್ಮಣ ಸ್ಟೈಲು ಸಾಂಬಾರು ತುಂಬ ಚೆನ್ನಾಗಿದೆ.
ಕುಂಬಳಕಾಯಿ ಸಾಂಬಾರು ಸೇಮ್ ಧರ್ಮಸ್ಥಳದ್ದು ಸಾಂಬಾರು ಕೊಡ್ತಾರಲ್ವ ಆ ಥರ ಇದೆ. ಯಾರಾದರೂ ಆ ಊಟ ಮಿಸ್ ಮಾಡಿಕೊಂಡ್ರೆ ಇದನ್ನ ತಿನ್ಬೋದು. ಈ ಪಲ್ಯದ ಹೆಸರನ್ನ ಕಮೆಂಟ್ ಮಾಡಿ. ತುಂಬ MTRಲ್ಲಿ ರಸಮ್ ಜೊತೆ ಸ್ವಲ್ಪ ಹುಳಿ ಹುಳಿಯಾಗಿ ಸ್ವಲ್ಪ ಸ್ವೀಟಾಗಿ ರಸಮ್ ಕೂಡ ತುಂಬ ಚೆನ್ನಾಗಿದೆ. ಜೊತೆಗೆ ಪಪ್ಪಡ್ ಕೊಟ್ಟಿದ್ದಾರೆ, ಪಪ್ಪಡ್ ಜೊತೆ ಟ್ರೈ ಮಾಡಿ. ನಿಜ ತುಂಬ ಚೆನ್ನಾಗಿದೆ. ಮೇಲೆ ಸಾಂಬಾರು, ರಸಮು, ಸ್ವೀಟು ಪ್ರತಿಯೊಂದು ತುಂಬ ಚೆನ್ನಾಗಿದೆ. ರಸಮ್ ಆದಮೇಲೆ ರಸಮ್ ತಿಂದಮೇಲೆ ಲಾಸ್ಟಿಗೆ ಮೊಸರನ್ನ. ಮೊಸರನ್ನ ತುಂಬ ಚೆನ್ನಾಗಿದೆ. ಆದರೆ ನನಗೆ ಮೊಸರನ್ನಕ್ಕೆ ಸಾಂಬಾರು ರಸಮ್ ಇಲ್ಲಾಂದ್ರೆ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಮಿಕ್ಸ್ ಮಾಡಬೇಕು. ಯಾವಾಗಲೂ ಮೊಸರನ್ನ ಜೊತೆ